ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅರುಣ್ ಕುಮಾರ್, ಒಬ್ಬ ಮಕ್ಕಳ ವೈದ್ಯ. ಸಾಮಾನ್ಯವಾಗಿ ಮಕ್ಕಳ ವೈದ್ಯ ಅಂದ್ರೆ ಎಲ್ಲರೂ ವಿಚಾರ ಮಾಡೋದು ಮಕ್ಕಳಿಗೆ ಔಷಧಿ ಬರ್ಕೊಡೋ ಡಾಕ್ಟ್ರು ಅಂತ. ಕಾಯಿಲೆ ಇದ್ರೆ ಔಷಧಿ ಬರ್ಕೊಡ್ಲೇಬೇಕು, ಅದರಲ್ಲಿ ಯಾವುದೇ ಅನುಮಾನನೂ ಇಲ್ಲ. ಆದ್ರೆ ನಾವೆಲ್ಲ ಕೇಳಿದೀವಲ್ವಾ, ಆರೋಗ್ಯವೇ ಭಾಗ್ಯ ಅಂತ. ಅಂದ್ರೆ ಆರೋಗ್ಯನೇ ಒಂದು ದೊಡ್ಡ ಸಂಪತ್ತು. ಇದ್ರ ಬೆಲೆ ನಮಗ್ ಗೊತ್ತಾಗೋದು ಏನಾದ್ರೂ ಕಾಯಿಲೆ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕಾಗಿ ಬಂದಾಗ ಮಾತ್ರ. ನಮ್ಗೆಲ್ಲ ಗೊತ್ತಾಗಿದೆ, ಈಗ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಸಾವಿರಾರು ರೂಪಾಯಿ, ಸ್ವಲ್ಪ ಇನ್ನೂ ಜಾಸ್ತಿನೂ ಆಗ್ಬೋದು, ಲಕ್ಷಾಂತರ ರೂಪಾಯಿ ಕೂಡ ಖರ್ಚಾಗ್ಬೋದು. ಇದಕ್ಕೆ ನಾವೇನ್ ಮಾಡ್ತೀವಿ, ಹೆಲ್ತ್ ಇನ್ಶೂರೆನ್ಸ್ ತಗೋತೀವಿ. ಹೆಲ್ತ್ ಇನ್ಶೂರೆನ್ಸ್ ಎಷ್ಟಕ್ಕೆ ತಗೊಳ್ಳೋದು ಅದನ್ನ ಹೇಳೋದು ಕಷ್ಟ. ನಮ್ಮ ಆದಾಯ ನೋಡ್ಕೊಂಡು ನಾವು ಯಾವ್ದೋ ಒಂದು ಅಮೌಂಟ್ ತಗೊಳ್ತೀವಿ, ಆದ್ರೆ ಅದಕ್ಕಿಂತ ಜಾಸ್ತಿ ಖರ್ಚು ಆಗ್ಬೋದು. ಮತ್ತೆ ಯಾವುದೇ ಇನ್ಶೂರೆನ್ಸ್ ಕಂಪನಿ ಆಗಲಿ ಪೂರ್ತಿ ಅಮೌಂಟ್ ಕೊಡೋದಿಲ್ಲ, ಕೆಲವನ್ನ ನಾವೇ ವಹಿಸ್ಬೇಕಾಗುತ್ತೆ. ಆದ್ರಿಂದ ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆರೋಗ್ಯ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಆರೋಗ್ಯನ ಹೆಂಗ್ ಕಾಪಾಡ್ಕೊಳ್ಳೋದು, ಆರೋಗ್ಯ ಹಾಳಾಗಕ್ಕೆ ಏನು ಕಾರಣಗಳು, ಅದನ್ನೆಲ್ಲ ಎಷ್ಟು ಸರಿಪಡಿಸ್ಕೊಳಕ್ಕಾಗತ್ತೆ ಅದನ್ನ ನಾವು ತಿಳ್ಕೊಳ್ಬೇಕು. ಆಮೇಲೆ ಕಾಯಿಲೆ ಬಂದ್ರೆ ಔಷಧಿ ತಗೊಳ್ಳೇಬೇಕು. ಅದಕ್ಕೆ ಹೇಳ್ತಾರೆ, ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ರೋಗ ನಿವಾರಣೆಗಿಂತ ರೋಗವನ್ನು ತಡೆಗಟ್ಟುವುದು ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಈಗ ನಾವು ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕಾಗಿದೆ.